ಓಕೆ. ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದಮೇಲೆ ಈಗ ಪ್ರೇಮ ಮಧುರಂ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ. ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು, ಕಷ್ಟಗಳಿರುತ್ತೆ. ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿಯವರು. ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು. ಆ್ಯಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಅರ್ಥ ಆಗಿಲ್ಲ ಸರ್? ಕಥೆಯಲ್ಲಿ ಒಂದು ಅಂದ್ರೆ ಆ ಫೀಮೇಲ್ ಲೀಡ್ಗೆ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ. ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ. ಲೈಕ್ ಅವಳು ಹೆಂಗಿರ್ತಾಳೆ, ಸ್ಕೂಲಲ್ಲಿ ಇರುವಾಗ ಹೆಂಗಿರ್ತಾಳೆ, ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ, ಮತ್ತೆ ಅದಾದ್ಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಒಂದು ಎಲ್ಲರೂ ಬೆಳೀತಾರಲ್ಲ ಹೋಗ್ತಾ. ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಸ್ಕೂಲ್ ಟೈಮ್ದು. ಯಾಕಂದರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಬುಕ್ಸಲ್ಲೇ ಓದ್ತಿದ್ದೆ. ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಮತ್ತು ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು. ಸಿಹಿಕೈ ಚಂದ್ರು ಅವರು. ಸಾರಿ ಸಿಹಿಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಇವತ್ತು. ಅದನ್ನ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ, ಸುನಿಧಿ ಗಣೇಶ್ ಅವ್ರದ್ದು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ವಿಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಗಿತ್ತು. ಮತ್ತು ಮೌನದ ಮಾತು ತುಂಬ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡಿರುವಂಥ ವಿಡಿಯೋ ಇದು. ಅದೇ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷ್ನಲ್ ಆಗಿ ಗಾಂಧಿ ಅವ್ರು ಇದ್ದಿದ್ದಾರೆ ಅಂದರೆ ಅವ್ರ ಸಪೋರ್ಟು ಮತ್ತೆ ಇದಿಲ್ಲದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮಂಜು ಸರು ಅಷ್ಟೇ, ಲಿಮಿಟೆಡ್ ಕ್ರೂ ಇದ್ರು, ತುಂಬ ಸಪೋರ್ಟಿವ್ ಆಗಿದ್ರು, ಕಂಫರ್ಟಬಲ್ ಅನಿಸಿದ್ರು. ಇಲ್ಲಾಂದ್ರೆ ಈ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಆ ಸಾಂಗ್ ಬಗ್ಗೆ ಹೋದ್ರೆ ನಿಜವಾಗ್ಲೂ ಬರ್ಕೊಂಡ್ವಿ, ಈ ಥರ ಆಗುತ್ತೆ. ಒಂದೊಂದು ಸೀಕ್ವೆನ್ಸು 5-5 ನಿಮಿಷದ ಸೀಕ್ವೆನ್ಸ್ ಶೂಟ್ ಮಾಡ್ರು ಎಡಿಟ್ಕಿಂತ ಮುಂಚೆ. ಮಾಡಕ್ ಮುಂಚೆ ಹಾನೆಸ್ಟಾಗಿ ಹೇಳ್ತೀನಿ, ಒಂದು ಗಂಡಸಾಗಿ ನಾನು ಹೇಳ್ತೀನಿ ಡೈರೆಕ್ಟಾಗಿ, ತುಂಬ ನರ್ವಸ್ ಆಗಿದೆ. ಇದು ಒಪ್ಕೋತೀನಿ, ಅಷ್ಟು ಈಸಿ ಇರಲಿಲ್ಲ ಮಾಡೋದು. ನಡುಗ್ತಿದ್ದೆ ಹೇಳ್ಬೇಕು ಅಂದರೆ. ಸೊ ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ. ಅದು ಚಾಲೆಂಜ್ ಏನಂದರೆ ಸಿಂಗಲ್ ಟೇಕಲ್ಲಿ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೇ, ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿದ್ದು. ನನ್ಗೇನು ವಾಟ್ ಐಮ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು, ನನ್ನ ಕಷ್ಟ ಏನು ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ, ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು, ಇಲ್ಲ ನಾವು ಮಾಡೋಣ, ಕೂಲ್, ಟೇಕ್ ಅ ಬ್ರೀತ್ ಆಗುತ್ತೆ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು. ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ, ಇವತ್ತು ನೀಟಾಗಿ ಕಾಣಿಸ್ತಿದೆ. ಆಡಿಯನ್ಸ್ಗೆ ತೋರಿಸಿದಾಗ ಅದು ಕನೆಕ್ಟ್ ಆಗ್ತಿದ್ದಾರೆ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಹೇಳಿ ಒಂದು ಸ್ಟ್ರೆಂತ್ ನನಗೆ, ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೀಸನ್ ಅವರೇ. ನನಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಕನ್ನಡದಲ್ಲಿ ಇದು ಬಂದು ನಂದು 9th ಮೂವಿ. ಸೊ ಮರಾಠಿ ಇನ್ನು 2-3 ಲ್ಯಾಂಗ್ವೇಜಸ್ ಮಾಡಿದ್ದೀನಿ, ಕೊಂಕಣಿ ಆ ಥರ. ಸೊ ಈ ಮೂವಿಗೆ ಅಂದರೆ ಆಲ್ರೆಡಿ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗಿಂದನೂ ಇಬ್ಬರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮಿಂದ ಹಿಡಿದು ಲೊಕೇಶನ್ ಇರ್ಬೋದು, ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಇದು ಪ್ರೆಸೆಂಟ್ ಯೂತ್ ಇದ್ದಾರಲ್ಲ ಅವರಿಗೆ ತುಂಬ ಕನೆಕ್ಟ್ ಆಗೋ ಮೂವಿ. ಅಂದರೆ ಅವ್ರದ್ದು ಲವ್ ಮತ್ತು ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಿನ ಯೂತ್. ಸೊ ಅದರ ಮೇಲೆ ಇವರು ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ.
ವರ್ಕ್ಗೂ ತುಂಬ ಏನಂತಾರೆ, ನನ್ನ ವರ್ಕಿಗೆ ತುಂಬ ಸ್ಕೋಪ್ ಇತ್ತು. ಸೊ ಆರ್ಟಿಸ್ಟ್ಗಳು ತುಂಬ ಇದ್ದರು. ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು, ಅಂದರೆ ಒಂದು ನನ್ನ ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗೋ ಇತ್ತು. ಸೊ ಅದನ್ನು ಹ್ಯಾಂಡ್ಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ನಿಮ್ದೆಲ್ಲ ರೆಸ್ಪಾನ್ಸ್ ನೋಡಿದ್ಮೇಲೆ ಗೊತ್ತಾಗಬೇಕು ನನ್ನ ವರ್ಕು ಪ್ಲಸ್ ಮೂವಿಗೆ ಸಕ್ಸಸ್ಸು ಸಿಗಲಿ. ಎಲ್ಲರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Kannada. So either I can speak in English or in Tamil. What would be your choice? English. Thank you. Thank you so much. Since I'm speaking in a different language, I'd like to make it short and sweet. First of all, I was just listening to Sir Reddy Garu talking about his origins and how he came to Karnataka and how it's given him the privilege of being where he is today. As I was sitting over there, what I was thinking is, looking at the background of the origins, why are they doing a Kannada film? Why not in Telugu, right? But the fact that they've come here and they've accepted this as a home, and therefore they've accepted the language as their mother tongue, it's, I think, a sense of pride for Karnataka, and I think we should give them a big hand for that. Number two, speaking of Gandhi, I've known him over the last 2 years. I've also seen his struggles from afar. Sir also briefly said about whatever struggles there were. I will not get into that again. But he always had this verve that he will achieve it. And he used to ask me, "Sir, do you think I'm capable?" I asked him only one question. "Do you have a producer?" He said, "Yes." I said, "Does the producer believe in you?" He said, "Yes." So I said, "Where is the doubt?" So today I'm sitting here proudly on stage with both of them. God bless you both and wish you and your team all success. Thank you very much.